ಓಕೆ ಅವ್ರದ್ದು ಕಾಟೇರ್ ಎಷ್ಟು ಕಾಯ್ತಾ ಇದ್ದೀರಾ ನೀವು ಅಂತ ಫಿಲ್ಮ್ ನೋಡೋಕೆ? ತುಂಬ ಕಾಯ್ತಾ ಇದ್ದೀವಿ. ಕಾಟ್ಯಾರ ತುಂಬ ಚೆನ್ನಾಗಿದೆ. ಟೈಲರ್ ನೋಡಿದ್ರೆ ಗೊತ್ತಾಗ್ತದೆ. ಯಾಕೆಂತಂತಂದರೆ ರೈತರ ಬಗ್ಗೆ ಆಗಲಿ ಒಳ್ಳೆ ಚೆನ್ನಾಗಿದೆ ಅಂತ ಅನಿಸ್ತದೆ. 100 ದಿನ ಅಂತೂ ಓಡ್ತದೆ ಅಂತ ನನಗೆ ಅನಿಸ್ತದೆ. ಯಾಕಂತಂದರೆ ನಾನು ಒಬ್ಬ ದರ್ಶನ್ ಅಭಿಮಾನಿಯಾಗಿ ಕೂಡ ನಾನು ಹೇಳ್ತಾ ಇದ್ದೀನಿ ಮಾತು. ಏನೋ ಅಂತಂತಂದರೆ ದರ್ಶನ್ ಸರ್ ಅವ್ರದ್ದು ಒಂದು ಡೈಲಾಗ್ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಜನ್ಮ ತಾಯಿ ಲೆಕ್ಕ, ವಿದ್ಯೆ ಗುರು ಲೆಕ್ಕ, ಬುದ್ಧಿ ಅಪ್ಪನ ಲೆಕ್ಕ, ಸಾರಿ ನಿಯತ್ ದರ್ಶನ್ ಸರ್ ಲೆಕ್ಕ. ಇನ್ನು ಕರೆಕ್ಟಾಗಿ ಹೇಳಿಲ್ಲ, ಕರೆಕ್ಟಾಗಿ ಹೇಳಿ ನೋಡಿ. ಜನ್ಮ ತಾಯಿ ಲೆಕ್ಕ, ವಿದ್ಯೆ ಗುರು ಲೆಕ್ಕ, ಬುದ್ಧಿ ಅಪ್ಪನ ಲೆಕ್ಕ, ಸಾವು ದೇವ್ರ ಲೆಕ್ಕ, ನಿಯತ್ ಈ ದರ್ಶನ್ ಸರ್ ಲೆಕ್ಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಅಪ್ಪಟ ಅಭಿಮಾನಿ? ಅಪ್ಪಟ ಅಭಿಮಾನಿ. ಅಂದ್ರೆ ಈ ಬಾರಿ ಎಲ್ಲ ಊರಿಂದ ಬಂದಿರೋ ಫಸ್ಟ್ ಶೋ ನೋಡಕ್ಕೆ, ಅದು ಇಲ್ಲಿ ಮೇನ್ ಥಿಯೇಟರ್ ಬಂದಿರೋದು ಅನುಪಮದಲ್ಲಿ. ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಗುಲ್ಬರ್ಗಲ್ಲಿಂದ, ಚಿತ್ತಾಪುರ ತಾಲೂಕಿನಿಂದ ಬಂದಿರೋದು. ಬಂದಿದ್ದೀವಿ. ಓಕೆ, ನೀವು ಎಷ್ಟು ಕಾಯ್ತಿದ್ದೀರಾ ಸರ್ ಕಾಟ್ಯಾರ ನೋಡೋಕೆ? ಸರ್ ಆಲ್ಮೋಸ್ಟ್ ನಾವು ಚಿತ್ರಮಂದಿರ ನೋಡೋಕ್ಕಿಂತ ಇಂಥ ಮಹಾನ್ ನಾಯಕರ ಒಂದು ಚಿತ್ರಗಳನ್ನು ನೋಡೋದು ಮುಖಾಂತರ ಒಂದು ಯುವ ಪಡೆಗಳಿಗೆ ಬೆಳೆಸುವಂಥ ಒಂದು ಲಕ್ಷಣಗಳಾದ ಅದಕ್ಕೆ ನಾವು ಲೈಕ್ ಪಡ್ತೀವಿ ಸರ್. ನಾವೆಲ್ಲ ವಿದ್ಯಾರ್ಥಿಗಳಿಗೂ ನಾವು ಚಿತ್ರಮಂದಿರ ನೋಡೋದಿಲ್ಲ ಅಂತ. ದರ್ಶನ್ ಸರ್ದು ಯಾಕೆ ನೋಡ್ತೀವಪ್ಪ ಅಂತಂದ್ರೆ ಹಿಂದುಳಿದಂಥ ಎಲ್ಲ ಪ್ರತಿಯೊಬ್ಬ ಕಲಾವಿದರು ಅವರ ಕೌಶಲ್ಯಗಳನ್ನು ಗುರುತಿಸಿ ಮೇಲೆತ್ತುವಂಥ ನಾಯಕತ್ವ ಗುಣಗಳಾದಲ್ಲ ಅಂಥ ಮಹಾನಾಯಕರ ಒಂದು ಚಿತ್ರಮಂದಿರ ನೋಡೋ ಪುಣ್ಯವಂತರು ನಾವು ನೋಡ್ತೀವಿ. ಜನರಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲ ಜನಸಾಮಾನ್ಯರು ಎಲ್ಲರೂ ಈ ಫಿಲ್ಮ್ ನೋಡ್ಬೇಕಂತ ದರ್ಶನ್ ಸರ್ ಅವರಿಂದ ಜನಸಾಮಾನ್ಯರ ಶಕ್ತಿ ತೋಲ್ಬಳ ಇರ್ತದೆ ಅಂತ ಹೇಳ್ತಾ ನಾ ಈ ದರ್ಶನ್ ಅವ್ರ ಚಿತ್ರಮಂದಿರದ ಅಭಿನಂದನೆ ಸಲ್ಲಿಸ್ತೇನೆ. ದರ್ಶನ್ ಸರ್ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಅಂತ ಅನ್ಸುತ್ತೆ ನಿಮಗೆ ಕಾಟ್ಯಾರ ಚಿತ್ರ? ರೆಕಾರ್ಡ್ ಎಲ್ಲರಿಗೂ ಬ್ರೇಕ್ ಮಾಡಿರ್ತಾರೆ ಸರ್, ಎಲ್ಲರಿಗೂ ಬೆಳೆಸ್ಕೊಂಡು ಹೋಗ್ತಾರೆ. ಅದು ದೊಡ್ಡ ರೆಕಾರ್ಡ್ ಸರ್ ಸಾಹೇಬ್ರದ್ದು. ಅದು ನಮ್ಗೆ ಇಷ್ಟವಾದ ಖುಷಿ ಅಂತ ಅಂದರೆ ಪ್ರತಿಯೊಬ್ಬರನ್ನು ಬೆಳೆಸುವಂಥ ಸಾಮರ್ಥ್ಯದಲ್ಲಿ ಬೆಳೆಸುವಂಥ ಲಕ್ಷಣ ಅನ್ನೋದಲ್ಲ, ಅದು ದೊಡ್ಡ ಆಲ್ರೆಡಿ ಬ್ರೇಕ್ ಮಾಡಿದೆ ಸರ್ ಸಾಹೇಬರು. ಯಾಕಂತಂದ್ರೆ ಯಾವುದೇ ವ್ಯಕ್ತಿತ್ವವನ್ನು ತುಳಿಯೋದಕ್ಕಿಂತ ಮೊದಲು ಬೆಳೆಸ್ತಾರಲ್ಲ, ಅದು ದೊಡ್ಡ ರೆಕಾರ್ಡ್. ಅಂದ್ರೆ ಎಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ ರೆಕಾರ್ಡ್ ಮಾಡುತ್ತೆ. ಡಿ ಬಾಸ್ ಸಿನಿಮಾಗಳು ಬಿಫೋರ್ ರೆಕಾರ್ಡ್ ಮಾಡುತ್ತೆ ಸರ್, ಅವಾಗಲೇ ರೆಕಾರ್ಡ್ ಮಾಡಿದೆ. ಈಗ ಆಲ್ರೆಡಿ ಹಸಿರು ಕ್ರಾಂತಿ ಇದ್ದಂಗೆ ಸರ್, ಇದು ಹಸಿರು ಕ್ರಾಂತಿ ಇದ್ದಂಗೆ ಆಲ್ರೆಡಿ ಎಲ್ಲೆಲ್ಲಿ ಗುಲ್ಬರ್ಗ ಡಿಸ್ಟ್ರಿಕ್ ಆಗಿರ್ಬೋದು, ಎಲ್ಲ ತಾಲೂಕು, ಎಲ್ಲ ಡಿಸ್ಟ್ರಿಕ್, ಎಲ್ಲ ಒಂದು ಕರ್ನಾಟಕ ರಾಜ್ಯವೇ ಬೆಳೆದು ಒಂದು ಉತ್ತುಂಗಕ್ಕೆ ಒಂದು ಸ್ಟಾರ್ ಅಂತ ಹೇಳ್ಬೋದು ಸರ್. ಈ ಮಟ್ಟಕ್ಕೆ ಒಂದು ಜಾಲತಾಣದಲ್ಲಿ ಹರಳಕತ್ತ ಅಂತ ಹೇಳ್ಬೋದು ಸರ್. ನೀವು ಯಾವ ರೀತಿ ಹಬ್ಬನ ಆಚರಿಸ್ತೀರಾ? ಶುಕ್ರವಾರ ಕಾಟ್ಯಾರ ಹಬ್ಬನ ಯಾವ ರೀತಿ ಸರ್? ಇಲ್ಲಿ ನೋಡಿ ಸರ್, ಬ್ರಿಟಿಷ್ ಕಾಲದಿಂದ ನಾವು ಹ್ಯಾಪಿನವ್ರು ಯಾವ ರೀತಿ ತರಿಸ್ತಾನೆ ಇನ್ನೊಬ್ರು ಫಾಲೋ ಮಾಡೋಕ್ಕಿಂತ ನಮ್ಮ ದೇಶದಾಗ ಏನಾದಲ್ಲ ಯುಗಾದಿ ಹಬ್ಬ. ಆ ಯುಗಾದಿ ಹಬ್ಬದ ಒಂದು ಪ್ರತಿಯೊಂದೂ ಒಂದು ತನ್ನದೇ ಆದಂಥ ಹಿನ್ನೆಲೆ ಒಳಗೊಂಡಿರ್ತದೆ. ಅದೇ ರೀತಿ ದರ್ಶನ್ ಸರ್ ಅವ್ರ ಲಕ್ಷಣ. ನೀವು ಕಾಯ್ತೀವಿ ಸರ್, ನೋಡ್ತೀವಿ 100% ಸರ್. ಓಕೆ, ಕನ್ನಡ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕನ್ನಡ ಅಭಿಮಾನಿಗಳು ಮುಗ್ಧ ಜನರು ಸರ್. ನಮ್ಮ ಕನ್ನಡ ಅಭಿಮಾನಿಗಳು ಎಲ್ಲ ಲ್ಯಾಂಗ್ವೇಜ್ಗಳ ಫಿಲ್ಮ್ ನೋಡಬೇಕಂತ ನಮ್ಮ ಕನ್ನಡ ಅಭಿಮಾನಿಗಳನ್ನು ಎತ್ತಿಡಿತಾರೆ. ನಮ್ಮ ಕನ್ನಡ ಚಿತ್ರಮಂದಿರಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ, ಆಮೇಲೆ ಉಳಿದಂಥ ಚಾಲನೆಗಳಿಗೆ ಆದ್ಯತೆ ಕೊಡಮಂತ ನಾ ಅಭಿಮಾನಿಗಳಲ್ಲಿ ವಿನಂತಿಸಿಕೊಳ್ತೇನೆ. ಥ್ಯಾಂಕ್ ಯು, ಧನ್ಯವಾದ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.